ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಲೈಕ್ ಶೇರ್ ಸಬ್ಸ್ಕ್ರೈಬ್ಗಳು ಹೆಚ್ಚೆಚ್ಚು ಸಿಗಬೇಕು ಅಂತ ಕವಿತಾ ಅವರು ಏನು ಮಾರ್ಗ ಹುಡ್ಕೊಂಡ್ರು ಅನ್ನೋದನ್ನು ಕಳೆದ ಸಂಚಿಕೆಯಲ್ಲಿ ನೋಡಿದ್ದೀರಾ ಅಲ್ವಾ? ಮುಂದೇನಾಗತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಇವ್ರ ಕಾಟ ಅಲ್ಲ ಇವರು ಸಂಕಟ ಪಡೋದನ್ನು ನೋಡೋಕ್ಕಾಗದೆ ನಿಮ್ಮ ಹತ್ರ ಕರ್ಕೊಂಡು ಬಂದೆ. ಥ್ಯಾಂಕ್ ಯು ಗುರುಗಳೇ. ತುಂಬ ಬೇಜಾರಾಗ್ತಿದೆ. ಅಯ್ಯೋ ದೇವ, ಮನೆ ಕೆಲಸ ಬೇಗ ಮುಗಿತಾ ಇದೆ. ನಡುವೆ ಹೊತ್ತು ಕಳಿಯೋಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನಾಯ್ತು ಸುಪ್ರಭಾ ಅಂತ ಕೇಳ್ತಿದ್ದೀರಾ? ಅಪ್ಪ, ನೀವಾದರೂ ಮಾತಾಡೋಕ್ಕೆ ಸಿಕ್ಕಿದ್ರಲ್ಲ, ತುಂಬ ಥ್ಯಾಂಕ್ಸ್ ಕಣ್ರಿ. ಇತ್ತೀಚೆಗೆ ಕವಿತಾ ಅವರು ಧ್ಯಾನ ತಪಸ್ಸು ಅಂತ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರ ಮನೇಲಿ ಒಂದು ಜಗಳ ಕದನ ಏನೂ ಇಲ್ಲ ರೀ. ಸೌಂಡೇ ಇಲ್ಲ ಅಂದ್ಬಿಡಿ, ಅಷ್ಟು ನಿಶಬ್ದ ರೀ. ಬೆಳಗ್ಗೆನೂ ಅಷ್ಟೇ, ಯಾರಿಗೂ ಬೈಯೋ ಶಬ್ದ ಕೇಳಿಸಲ್ಲ. ಎಲ್ಲರೂ ಖುಷಿಯಾಗಿರ್ತಾರೆ. ಮಂಜಣ್ಣವ್ರ ಆಫೀಸಿಗೆ ಹೋಗ್ತಾರೆ, ಮಕ್ಕಳಿಬ್ರು ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರೆ. ಆಮೇಲೆ ಕವಿತಾ ಅವರೊಬ್ಬರೇನೆ, ಯಾರ ಹತ್ರನೂ ಕೂಗಾಡೋದು ಕಿರ್ಚಾಡೋದು ಏನೂ ಇಲ್ಲ ನೋಡಿ. ಹೇಳಿದ್ನಲ್ಲ, ಶಬ್ದನೇ ಇಲ್ಲ ಅಂತ. ನನಗಂತೂ ತುಂಬ ಬೋರ್ ಆಗುತ್ತೆ. ನನಗೆ ಟಿವಿ ನೋಡೋದು ಅಷ್ಟು ಇಂಟ್ರೆಸ್ಟ್ ಇಲ್ಲ ರೀ. ನನಗೇನಿದ್ರು ಅಕ್ಕಪಕ್ಕದ ಮನೆಯವ್ರದ್ದು ಜಗಳ, ಗಲಾಟೆ, ಮಾತುಗಳು, ಆಮೇಲೆ ಸಿಟ್ಟಲ್ಲಿ ಮಾತಾಡೋ ಪಂಚಿಂಗ್ ಡೈಲಾಗ್ಗಳು, ಇವನ್ನೆಲ್ಲ ಕೇಳಿಸ್ಕೊಳ್ಳೋದಂದರೆ ತುಂಬ ಇಷ್ಟ ರೀ. ಈಗೆಲ್ಲ ಮಿಸ್ಸಿಂಗು. ಅವರಿಲ್ಲ ಅಂದರೆ ಇನ್ನೊಬ್ರು ಇದ್ದಾರೆ ಅಂತ ಹೇಳ್ತಿದ್ರಾ? ಆ ಕಡೆ ಮನೆಯವರು ಎಲ್ಗೋ ಟೂರ್ ಅಂತ ಹೋಗಿದ್ದಾರೆ. ಇನ್ನು ಅದ್ರ ಆಚೆಗಿನ ಮನೆಯವರೆಲ್ಲ ಜಗಳ ಆಡ್ತಾರೆ, ಆದರೆ ಅಷ್ಟೇನು ಕೇಳಿಸಲ್ಲ. ಇವರಿಬ್ಬರ ಮನೆ ತುಂಬ ಹತ್ತಿರದಲ್ಲಿದೆಯಲ್ಲ, ಹಾಗಾಗಿ ಚೆನ್ನಾಗಿ ಕೇಳಿಸ್ತಾ ಇತ್ತು. ಆ ಕಡೆ ಮನೆಯವರಿಲ್ಲ, ಈ ಕಡೆ ಕವಿತಾ ಮನೆಯಲ್ಲಿ ಸೈಲೆಂಟು ರೀ. ತುಂಬ ಬೋರ್ ಆಗಿದೆ. ಏನು ಮಾಡೋದು ಹೇಳಿ? ನಾನು ಸ್ವಲ್ಪ ದಿನ ಅಂತ ಅನ್ಕೋತೀನಿ. ತುಂಬ ಶ್ರದ್ಧೆಯಿಂದ ತಪಸ್ಸು ಮಾಡ್ತಾ ಇದ್ದಾರೆ. ಹೌದು, ಹಾಗಾಗಿ ಇತ್ತೀಚೆಗೆ ಪಾಪ ಅವರಿಗೆ ವಿಡಿಯೋ ಎಲ್ಲ ಮಾಡೋಕ್ಕಾಗ್ತಿಲ್ಲ, ಕತೆ ಹಾಕ್ತಾ ಇಲ್ಲ. ತಪಸ್ಸು ಮಾಡಿದೆಲ್ಲ ಆದಮೇಲೆ ಕತೆ ಹಾಕ್ಬೋದು, ಬ್ಯಾಕ್ ಟು ಬ್ಯಾಕ್ ಕತೆ ಬರ್ಬೋದೇನೋ ಗೊತ್ತಿಲ್ಲ. ನನಗಂತೂ ತಲೆನೇ ಓಡಲ್ಲ ರೀ. ಏನು ಮಂಜಣ್ಣ ಅವರ? ಅಯ್ಯೋ, ತುಂಬ ಖುಷಿಯಾಗಿದ್ದಾರೆ. ಈಗೊಂದು 2-3 ದಿನದ ಹಿಂದೆ ನಮ್ಮನೆಗೆ ಬಂದಿದ್ರು ಮಂಜಣ್ಣ. ರಾಮಣ್ಣ, ನಂಗೆ ಸ್ವಲ್ಪ ಡ್ರೆಸ್ಗಳೆಲ್ಲ ತಗೋಬೇಕು, ಶಾಪಿಂಗ್ ಮಾಡಬೇಕು ಬನ್ನಿ ಅಂತ ಕರೆದ್ರು. ಅದಕ್ಕೆ ನಮ್ಮನೆಯವರು ಈಗ ಹಬ್ಬ ಇಲ್ಲ ಏನೂ ಇಲ್ಲ, ಯಾಕೆ ಶಾಪಿಂಗು ಅಂತ ಕೇಳಿದ್ರು. ಈಗ ನಮ್ಮ ಮನೇಲಿ ಕವಿತಾ ತಪಸ್ಸು ಧ್ಯಾನ ಅಂತ ಮಾಡೋದ್ರಿಂದನೋ ಏನೋ, ಅಥವಾ ನನ್ನ ಅಡುಗೆನ ನಾನೇ ಮಾಡ್ಕೊಂಡು ತಿನ್ನೋದ್ರಿಂದನೋ ಏನೋ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ. ಶರ್ಟು ಪ್ಯಾಂಟು ಯಾವುದೂ ನನಗೆ ಸರಿ ಆಗ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಡ್ರೆಸ್ ತಗೋಬೇಕು ಬನ್ನಿ ಅಂತ ಕರೆದ್ರು. ಅದಕ್ಕೆ ನಮ್ಮನೆಯವರು, ಅಲ್ಲ ಡ್ರೆಸ್ ತೊಗೊಳೋದಿರಲಿ, ನೀವು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ ಸಣ್ಣ ಆಗಬೇಕು ಮಂಜಣ್ಣ, ಇಲ್ಲಾಂದರೆ ಕಷ್ಟ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಮಂಜಣ್ಣ ಏನಂದ್ರು ಗೊತ್ತಾ? ಈಗೇನೋ ಕವಿತಾ ಸೈಲೆಂಟ್ ಆಗಿದ್ದಾಳೆ, ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ, ಅವಳು ಮತ್ತೆ ಕತೆ ಹೇಳೋದು, ಮನೇಲಿ ಜಗಳ ಗಿಗಳೆಲ್ಲ ಆಡೋಕ್ಕೆ ಶುರು ಮಾಡಿದ್ರೆ ತನ್ನಿಂದ ತಾನೇ ಎಲ್ಲ ಸರಿ ಹೋಗುತ್ತೆ, ನಾನು ಸಣ್ಣ ಆಗಿಬಿಡ್ತೀನಿ, ಡಯಟು ಎಕ್ಸಸೈಸು ಏನೂ ಬೇಡ ಅಂತಂದ್ರು ಗೊತ್ತಾ? ಈ ವಿಷಯ ಮತ್ತೆ ಕವಿತಾ ಅವ್ರಿಗೆ ಹೇಳಬೇಡಿ. ಅಲ್ಲ, ಕವಿತಾ ಅವ್ರು ನನಗೇನು ಹೇಳಲ್ಲ, ಹೇಳಿದ್ರು ನಾನೇನು ಅದನ್ನು ತಲೆಗೆ ತೊಗೊಳ್ಳೋಂಗಲ್ಲ. ಆದರೆ ಪಾಪ ಮಂಜಣ್ಣಂಗೆ ತುಂಬ ಕಾಟ ಕೊಡ್ತಾರೆ. ಮತ್ತು ಪಾಪ ಅವ್ರ ಮಧ್ಯೆ ಯಾಕೆ ಸುಮ್ಮನೆ? ಮಂಜಣ್ಣ ಮೊದಲೇ ಪಾಪದವರು, ಮತ್ತು ಇದೆಲ್ಲ ಗೊತ್ತಾಯಿತು ಅಂದರೆ ತುಂಬ ನೊಂದ್ಕೋತಾರೆ. ಮಂಜಣ್ಣ ಅವರಿಗೆ ಹೀಗೆಲ್ಲ, ಅಲ್ಲ ಮಂಜಣ್ಣ ಅವ್ರು ಹೀಗೆಲ್ಲ ಅಂದರು ಅಂತ ಕವಿತಾ ಅವ್ರಿಗೆ ಹೇಳಬೇಡಿ ಆಯಿತಾ? ಪಾಪ ಅಲ್ವಾ ಮಂಜಣ್ಣ? ಸುಪ್ರಭಾ, ಇಲ್ಲಿದ್ದೀರಾ? ಗುಡ್ ನ್ಯೂಸ್ ಸುಪ್ರಭಾ, ಗುಡ್ ನ್ಯೂಸ್. ಒಳಗೆ ಬನ್ನಿ ಕವಿತಾ ಅವರೇ. ಏನು ಗುಡ್ ನ್ಯೂಸ್? ಇಲ್ಲಿ ಬಂದೆ ಹೇಳಿ. ಇಲ್ಲ ನಂಗೆ ಪುರ್ಸೋದಿಲ್ಲ ಸುಪ್ರಭಾ. ಅದೇನು ಗೊತ್ತಾ, ನನಗೆ ಬಾಬಾ ಲೊಕೇಶನ್ ಕಳಿಸಿದ್ದಾರೆ. ನಾನು ಈಗಲೇ ಹೋಗ್ತಾ ಇದ್ದೀನಿ. ಬಾಯ್. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸುಪ್ರಭಾ. ಸರಿ, ನಾನಿನ್ನು ಬರ್ತೀನಿ. ಬಾಬಾ ಅವ್ರು ಹೇಳಕ್ಕೆ ಬಂದಿದ್ದ ಲೊಕೇಶನ್ ಇದೇನೆ. ಇದೇನಿದು? ಮರ ತುಂಬ
ತುಂಬ ಲೈಕ್ ಶೇರ್ ಸಬ್ಸ್ಕ್ರೈಬ್ಗಳು. ವಾವ್, ಬುಟ್ಟಿನೂ ಇದೆ. ಎಲ್ಲದನ್ನು ಕಿತ್ಕೊಂಡು ಬುಟ್ಟಿಲಿ ಹಾಕೊಂಡು ತಗೊಂಡೋಗ್ತೀನಿ. ಅಪ್ಪ, ಇವತ್ತಿಗೆ ನನ್ನ ಕಷ್ಟ ಪರಿಹಾರ ಆಯಿತು. ಅಯ್ಯೋ, ಎಷ್ಟೊಂದು ಲೈಕ್ ಶೇರ್ಗಳಿದ್ದಾವೆ. ಎಲ್ಲದನ್ನು ತಗೋತೀನಿ. ಅಪ್ಪ, ವಾವ್. ಅಪ್ಪ, ಕೊನೆಗೂ ನನಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಿಕ್ತು. ಅಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ಗಳನ್ನ ನನಗೆ ಕೊಡು. ಇಲ್ಲ, ನಾನು ಯಾರಿಗೂ ಕೊಡಲ್ಲ. ಇದು ನನಗೆ ಬೇಕು. ನಾನು ಕಷ್ಟಪಟ್ಟು ತಪಸ್ ಮಾಡಿ ಪಡ್ಕೊಂಡಿರೋದು ನನಗೆ ಬೇಕು. ನೀನ್ ಹತ್ರ ಏನು ಪ್ರಯೋಜನ ಇಲ್ಲ. ಲೈಕ್ ಶೇರ್ಗಳು ನನಗೆ ಬೇಕು. ನಮ್ಮ ಲೋಕದಲ್ಲಿ ಎಲೆಕ್ಷನ್ ಇದೆ. ಎಲೆಕ್ಷನ್ ಯಾರಿಗೆ ಹೆಚ್ಚೆಚ್ಚು ಲೈಕ್ಗಳು ಸಿಗುತ್ತೋ ಅವರೇ ವಿನ್ನರ್. ಏ ಹುಡುಗಿ, ನಾನು ಅದನ್ನು ಕಿತ್ಕೋತೀನಿ. ಎಲ್ಲ ನನಗೆ ಬೇಕು. ನಾನು ವಿನ್ ಆಗಬೇಕು. ಇವನ್ ಮುಂದೆ ನಾನು ಸೋಲು ಒಪ್ಕೊಳ್ಳಲ್ಲ. ನಿಮ್ಮಂದು ಅಮ್ಮಯ್ಯ ಅಂತೀನಿ, ನನ್ನನ್ನು ಬಿಟ್ಬಿಡಿ. ನೋಡಿ, ಕಮ್ ಬಾಬಾ ಅಂತಿದ್ದಾರೆ. ಅವ್ರ ಹತ್ರ ಹೋಗಿ ಅವ್ರು ಹೇಳ್ದಾಗೆ ಮಾಡಿ. ತಪಸ್ಸು, ಧ್ಯಾನ ಎಲ್ಲ ಮಾಡಿದರೆ ನಿಮಗೆ ಲೊಕೇಶನ್ ಸಿಗುತ್ತೆ. ಆವಾಗ ಅವರು ಕಳಿಸಿದ ಲೊಕೇಶನಿಗೆ ಬಂದರೆ ನಿಮಗೆ ಒಂದು ಮರ ಸಿಗುತ್ತೆ. ಅದರಲ್ಲಿ ತುಂಬ ಇರುತ್ತೆ. ಎಲ್ಲದನ್ನು ತಗೊಳ್ಳಿ. ನಿಮ್ಮ ತಪಸ್ಸಿಗೆ ತಕ್ಕನಾಗೆ ನಿಮಗೆ ಸಿಗುತ್ತೆ. ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ಏ ಹುಡುಗಿ, ಪಕ್ಕಕ್ಕೆ ಸರಿ. ಎಲ್ಲ ನನಗೆ ಬೇಕು. ಅಯ್ಯೋ, ನನ್ನ ಲೈಕು, ಶೇರು, ಸಬ್ಸ್ಕ್ರೈಬು ಬಿಡಿ. ಅಯ್ಯೋ, ನನ್ನ ಲೈಕು, ಶೇರು, ಸಬ್ಸ್ಕ್ರೈಬ್ ಕೊಡಿ. ಅಯ್ಯಯ್ಯೋ, ಸೊಂಟ ಕಾಲು ಎಲ್ಲ ಮುರಿದೋಯ್ತು. ಏಯ್ ಕವಿತಾ, ಎದ್ದೇಳು. ಹಾಂ, ಇಷ್ಟು ಹೊತ್ತು ನಾನು ಕಂಡಿದ್ದೆಲ್ಲ ಕನಸ? ಅಯ್ಯಯ್ಯೋ, ಏನ್ರಿ ನೀವು? ಏ ಕವಿತಾ, ಎಚ್ಚರ ಆದ್ಮೇಲೆ ಹೀಗೆ ಯಾಕೆ ಆಡ್ತಿದ್ಯೆ? ಯಾಕೆ ಅಷ್ಟು ಸಿಟ್ಟು? ನನಗೆ ನಿಜವಾಗ್ಲೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಿಗುತ್ತೋ ಗೊತ್ತಿಲ್ಲ. ಕನಸಲ್ಲಾದರೂ ಸಿಕ್ತಿತ್ತು. ಇನ್ನೇನು ತಗೋಬೇಕು ಅನ್ನೋಷ್ಟೊತ್ತಿಗೆ ಅದ್ಯಾವುದೋ ಅನ್ಯಗ್ರಹ ಜೀವಿಗಳು ಬಂದು ಕಿತ್ಕೊಳ್ಳೋಕೆ ನೋಡೋದು. ನಾನು ಹಾಗೂ ಹೀಗೂ ಮಾಡಿ ಇನ್ನೇನು ತಗೊಳ್ತೀನಿ ಅನ್ನೋಷ್ಟೊತ್ತಿಗೆ ನೀವು ನನ್ನ ನೆಪ್ಸಿದ್ರಿ. ನನಗೆ ಗೊತ್ತಿಲ್ಲ. ನನಗೀಗ ತುಂಬ ಲೈಕ್ ಶೇರ್ ಸಬ್ಸ್ಕ್ರೈಬ್ಗಳನ್ನ ನೀವು ತಂದುಕೊಡ್ಬೇಕು. ಹೇಗೆ ತಂದುಕೊಡ್ತೀರಾ, ಎಲ್ಲಿಂದ ತಂದುಕೊಡ್ತೀರಾ ನನಗೆ ಗೊತ್ತಿಲ್ಲ. ದಯವಿಟ್ಟು ನಾನು ರಿಕ್ವೆಸ್ಟ್ ಅಲ್ಲ, ಆರ್ಡ್ರ್ ಮಾಡ್ತಿದ್ದೀನಿ. ತಂದುಕೊಡಿ ಅಂದರೆ ತಂದುಕೊಡ್ಲೇಬೇಕು. ಇಲ್ಲ ಅಂದರೆ ನಿಮಗೆ ಮನೆಗೆ ಸೇರಿಸಲ್ಲ. ನಾನು ಮನೆಗೆ ಬಂದ್ರೂ ಊಟ ಹಾಕಲ್ಲ. ಪ್ರೀತಿಯ ಬಂಧುಗಳೇ, ನಮ್ಮ ಕವಿತಾ ಎಷ್ಟು ಗೋಳಾಡ್ತಿದ್ದಾಳೆ, ಎಷ್ಟು ಸಿಟ್ಟು ಮಾಡ್ಕೊಂಡಿದ್ದಾಳೆ ಅನ್ನೋದನ್ನೆಲ್ಲ ನೋಡ್ತಿದ್ದೀರಲ್ವಾ? ಹಾಗೆ ನನ್ನ ಕಷ್ಟನೂ ಅರ್ಥ ಮಾಡ್ಕೋತಿದ್ದೀರಲ್ವಾ? ಇದು ಇವತ್ತೊಂದಿನದ ಕಥೆ ಅಲ್ಲ. ಪ್ರತಿದಿನ ಹೀಗೆ ನಿದ್ದೆಗಣ್ಣಲ್ಲಿ ಏನೇನೋ ಬಡ್ಬಡಾಯಿಸ್ತಾ ನನ್ನನ್ನು ಬೀಳಿಸ್ಬಿಡ್ತಾಳೆ. ಪ್ಲೀಸ್, ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಿ ದಯಮಾಡಿ ನನಗೋಸ್ಕರ, ನನ್ನ ಅಮೂಲ್ಯವಾದ ಜೀವವನ್ನು ಉಳಿಸೋದಕ್ಕೋಸ್ಕರನಾದರೂ ಕಥೆ ಅಂಗಡಿಗೆ ಹೆಚ್ಚೆಚ್ಚು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಬದುಕಿಸಿ. ಪ್ಲೀಸ್.